ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಇಂಫೇಷಸ್ ಗಿಡವನ್ನು ಯಾವ ರೀತಿ ನೆಡ್ಬೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಯಾರಾದರೂ ಹೊಸಬ್ರು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಆಗ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮತ್ತು ಫ್ರೆಂಡ್ಸ್, ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಇಂಫೇಷಸ್ ಗಿಡವನ್ನು ತುಂಬ ಸುಲಭವಾಗಿ ಮನೆಯಲ್ಲಿ ನೆಟ್ಟು ಬೆಳೆಸ್ಬೋದು. ಇದು ತುಂಬ ಸೆನ್ಸಿಟಿವ್ ಪ್ಲ್ಯಾಂಟ್. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಗಿಡ ಸತ್ತೋಗ್ಬೋದು. ಇಂಫೇಷಸ್ ಅಲ್ಲಿ 2 ವೆರೈಟಿ ಇರುತ್ತೆ. ಹೈಬ್ರಿಡ್ ಗಿಡಗಳು ನೋಡಿ ಫ್ರೆಂಡ್ಸ್, ಈ ರೀತಿ ಇರುತ್ತೆ. ಹೈಬ್ರಿಡ್ ಗಿಡಗಳ ಎಲೆಗಳು ಬೇರೆ ಬೇರೆಯಾಗಿರುತ್ತೆ. ಹೈಬ್ರಿಡ್ ಗಿಡಗಳಿಗೆ ಸ್ವಲ್ಪ ಜಾಸ್ತಿ ಕೇರ್ ಮಾಡಬೇಕು. ನೀರು ಸ್ವಲ್ಪ ಜಾಸ್ತಿ ಕಡಿಮೆ ಆದರೂ ಗಿಡ ಸತ್ತೋಗ್ಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಹೂಗಳು ಬಿಟ್ಟಿದೆ ಅಂತ. ಫ್ರೆಂಡ್ಸ್, ಈ ಗಿಡಗಳು ನನ್ನ ಫ್ರೆಂಡ್ ಒಬ್ಬರು ಮನೆಯಲ್ಲಿ ಬೆಳೆದಿದ್ದು. ಇಂಫೇಷಸ್ ಅಲ್ಲಿ ಇನ್ನೊಂದು ವೆರೈಟಿ ಈ ತರ ಇರುತ್ತೆ. ಎಲ್ಲ ಗಿಡಗಳ ಎಲೆಗಳು ಗ್ರೀನ್ ಕಲರ್ನಲ್ಲಿ ಇರುತ್ತೆ. ಫ್ರೆಂಡ್ಸ್, ಇದು ಹಾರ್ಡಿ ಪ್ಲ್ಯಾಂಟ್ ಆಗಿರೋದರಿಂದ ಜಾಸ್ತಿ ಕೇರ್ ಮಾಡೋದು ಬೇಡ. ಇದು ಅಷ್ಟು ಬೇಗ ಸತ್ತೋಗಲ್ಲ. ನೋಡಿ ಫ್ರೆಂಡ್ಸ್, ಇದನ್ನು ಮನೆಯಲ್ಲಿ ತುಂಬ ಸುಲಭವಾಗಿ ನೆಟ್ಟು ಬೆಳೆಸ್ಬೋದು. ಇದು ಕೂಡ ತುಂಬ ಕಲರ್ಸ್ನಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಹೂಗಳು ಬಿಟ್ಟಿದೆ ಅಂತ. ಇಂಫೇಷಸ್ ಗಿಡದ ಬೇರು ತುಂಬ ಚಿಕ್ಕದಾಗಿರುತ್ತೆ, ತುಂಬ ಉದ್ದ ಇರೋದಿಲ್ಲ. ಇಂಫೇಷಸ್ ಗಿಡವನ್ನು ಚಿಕ್ಕ ಪಾಟ್ನಲ್ಲಿ ನೆಡ್ಬೋದು. ಈ ಗಿಡಗಳಿಗೆ ನೀರು ಜಾಸ್ತಿ ಹಾಕಬಾರ್ದು. ನೀರು ಜಾಸ್ತಿ ಆದರೆ ಬೇರು ಕೊಳಿಲಿಕ್ಕೆ ಶುರು ಆಗುತ್ತೆ. ನಿಧಾನವಾಗಿ ಗಿಡ ಸತ್ತೋಗ್ಬೋದು. ಹಾಗೆ ಫ್ರೆಂಡ್ಸ್, ನೀರು ಕಡಿಮೆ ಕೂಡ ಆಗಬಾರ್ದು. ದಿನಾಲೂ ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು. ಬೇಸಿಗೆಯಲ್ಲಿ ಬಿಸಿಲು ಜಾಸ್ತಿ ಇದ್ದಾಗ ಗಿಡ ಬಾಡುತ್ತೆ. ಆಗ ನಾವು ನೆರಳಿನಲ್ಲಿ ಗಿಡವನ್ನು ಇಡಬೇಕು. ದಿನದಲ್ಲಿ 2 ರಿಂದ 3 ಗಂಟೆ ಬಿಸಿಲು ಮಾತ್ರ ಸಾಕಾಗುತ್ತೆ. ಇಂಫೇಷಸ್ ಗಿಡದ ಮಣ್ಣಿನಲ್ಲಿ ಸ್ವಲ್ಪ ತೇವಾಂಶ ಹಾಗೆ ಇರಬೇಕು. ಇಂಫೇಷಸ್ ಗಿಡದಲ್ಲಿ ವರ್ಷಪೂರ್ತಿ ಹೂ ಬಿಡುತ್ತದೆ. ಇದರಲ್ಲಿ ತುಂಬ ಕಲರ್ಸ್ ಇರುತ್ತೆ. ಇಂಫೇಷಸ್ ಗಿಡಗಳು ತುಂಬ ಸೆನ್ಸಿಟಿವ್ ಇರುವುದರಿಂದ ಆರ್ಗಾನಿಕ್ ಫರ್ಟಿಲೈಸರ್ ಮಾತ್ರ ಹಾಕಬೇಕು. ಕೆಮಿಕಲ್ ಫರ್ಟಿಲೈಸರ್ ಹಾಕಬಾರ್ದು. ಸೆಗಣಿ ಗೊಬ್ಬರ ತುಂಬ ಒಳ್ಳೆ ಗೊಬ್ಬರ ಅಂತ ಹೇಳ್ಬೋದು. ಸೆಗಣಿಯನ್ನು ನೀರು ಮಾಡಿ ಗಿಡಗಳಿಗೆ ಹಾಕಬೇಕು. ಮಳೆಗಾಲದಲ್ಲಿ ಸೆಗಣಿ ನೀರನ್ನು ಹಾಕಬಾರ್ದು. ಫ್ರೆಂಡ್ಸ್, ನಾವು ಇಂಫೇಷಸ್ ಗಿಡವನ್ನು ಕಟ್ಟಿಂಗ್ನಿಂದ ಕೂಡ ಬೆಳಿಬೋದು, ಹಾಗೆ ಸೀಡ್ಸ್ನಿಂದ ಕೂಡ ಬೆಳಿಬೋದು. ಚಿಕ್ಕ ಸ್ಟೆಮ್ಮನ್ನು ಕಟ್ ಮಾಡಿ ಮರಳಿನಲ್ಲಿ ಅಥವಾ ಕೊಕೋಫಿಟ್ನಲ್ಲಿ ನೆಡಬೇಕು. ಬೇರು ಬಂದ ನಂತರ ಪಾಟ್ನಲ್ಲಿ ನೆಡಬೇಕು. ಪಾಟಿಂಗ್ ಮಿಕ್ಸ್ಗೆ ಮಣ್ಣು, ಮರಳು, ಗೊಬ್ಬರವನ್ನು ಸಮವಾಗಿ ತಗೋಬೇಕು. ಫ್ರೆಂಡ್ಸ್, ನಾವು ಕಟ್ಟಿಂಗನ್ನು ಮಳೆಗಾಲದಲ್ಲಿ ನೆಡಬೇಕು. ಮಳೆಗಾಲದಲ್ಲಿ ನೆಟ್ಟಾಗ ಗಿಡದಲ್ಲಿ ಬೇಗನೆ ಬೇರು ಬರುತ್ತದೆ. ಹಾಗೆ ಗಿಡ ಕೂಡ ಚೆನ್ನಾಗಿ ಬೆಳವಣಿಗೆ ಆಗುತ್ತದೆ. ಫ್ರೆಂಡ್ಸ್, ನೀವು ಈ ಟಿಪ್ಸನ್ನು ಫಾಲೋ ಮಾಡಿ ಮನೆಯಲ್ಲಿ ತುಂಬ ಸುಲಭವಾಗಿ ಇಂಫೇಷಸ್ ಗಿಡವನ್ನು ನೆಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.